ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು 30th ಏಪ್ರಿಲ್, ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಅಕ್ಷಯ ತೃತೀಯ ಅಂತ. ಸೊ ನಾನು ಅದಕ್ಕೆ ಇವತ್ತು ಅಕ್ಷಯ ತೃತೀಯದ್ದು ವ್ಲಾಗ್ ಮಾಡೋಣ ಅಂತ. ನಾವು ಆಕ್ಚುಲಿ ವರಾಹ ಮತ್ತೆ ಲಕ್ಷ್ಮಿ ಟೆಂಪಲ್ ಅಲ್ಲಿ ಇವತ್ತು ಅಲಂಕಾರ ಮತ್ತೆ ಪೂಜೆ ಇಡ್ಸಿದೀವಿ. ಸೊ ಅದಕ್ಕೆ ದೇವ್ರಿಗೆ ವಸ್ತ್ರ, ಸೀರೆ ಎಲ್ಲ ಕೊಡ್ತೀವಿ. ಕೊಟ್ಟಾದ್ಮೇಲೆ ಫಲ ತಾಂಬೂಲ ಎಲ್ಲ ಕೊಟ್ಟಿದೀವಿ. ನಾನಿವಾಗ ಅದಕ್ಕೆ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ನಾನು ಹೆಂಗೆ ರೆಡಿ ಆಗ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಫಸ್ಟ್ಗೆ ನಾನು ಏನು ಸ್ಯಾರಿ ತೊಗೊಂಡಿದ್ದೀನಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು, ಆರೆಂಜ್ ಕಲರ್ದು ಬನಾರಸಿ ಸ್ಯಾರಿ ತೊಗೊಂಡಿದ್ದೀನಿ. ಈ ಸಾರಿನ ನಾನು ಫುಲ್ ರೆಡಿಮೇಡ್ ಸಾರಿ ಅಂತ ನಾನು ತೊಗೊಂಡಿಲ್ಲ. ಬನಾರಸಿದು ಟಾನಲ್ಲಿ ಸಾರಿ ಬರುತ್ತಲ್ಲ, ಅದರಲ್ಲಿ ನಾನು 6 ಮೀಟರ್ ಸಾರಿ ತೊಗೊಂಡು ಇದಕ್ಕೇನೆ ಅದರಲ್ಲೇ ಬಾರ್ಡರ್ ಎಲ್ಲ ಇತ್ತು. ಇಲ್ಲಿ ನೋಡ್ಬೇಕು, ಇಲ್ಲಿ ನೋಡಿದ್ರೆ ಈ ಕಡೆ ಸೈಡ್ ನೋಡಿದ್ರೆ ದೊಡ್ಡ ಬಾರ್ಡರ್ ಇದೆ, ಇದಕ್ಕೆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಇದೆ. ನನಗೆ ಆಕ್ಚುಲಿ ಬನಾರಸಿ ಸಿಲ್ಕ್ ಅಂದ್ರೆ ತುಂಬಾ ಇಷ್ಟ. ಸೊ ಎಲ್ಲದು ಆ ಶಾಪಲ್ಲಿ ನಾರ್ಮಲ್ ಸ್ಯಾರೀಸ್ ಬರುತ್ತಲ್ಲ, ಅದನ್ನ ತಗೊಂಡ್ಬಿಟ್ರೆ ತುಂಬಾ ರಿಪಿಟೇಷನ್ ಇರುತ್ತೆ, ಎಲ್ಲರ ಹತ್ರನೂ ಅದೇನೇ ಇರುತ್ತೆ. ಅದಕ್ಕೆ ನಾನು ಇವಾಗ ಏನಂತ ಹೇಳಿದ್ರೆ, ನಾನೇ ಟಾನಲ್ಲಿ ಬಟ್ಟೆ ತಗೊಂಡ್ಬಿಟ್ಟು ಇವಾಗೆಲ್ಲ ಸಾರಿ ಮಾಡಿಸ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿ ನನಗೆ ಸೂಟ್ ಆಗ್ತಾ ಇದೆ, ಎಲ್ಲೂ ಜಾಸ್ತಿ ರಿಪಿಟೇಷನ್ಸು ಇರಲ್ಲ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಅದಕ್ಕೆ ಬ್ಲೌಸ್ ಬಂದು ಫುಲ್ ಸ್ಲೀವ್ದು ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ. ನೋಡಿ ಇದು ಫುಲ್ ಸ್ಲೀವ್ ಇದೆ. ಹಿಂದ್ಗಡೆ ಬ್ಯಾಕಲ್ಲಿ ಈ ಬಾರ್ಡರ್ ಇಟ್ಟಿದ್ದಾನೆ. ತುಂಬಾ ಚೆನ್ನಾಗಿ ಬಂದಿದೆ ಈ ಬ್ಲೌಸ್. ಆಕ್ಚುಲಿ ನಾನು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರಂಟಲ್ಲಿ ವಿ ನೆಕ್ ಮಾಡಿಸಿದ್ದೀನಿ, ಬ್ಯಾಕಲ್ಲಿ ಅದೇ ಟೈಯಿಂಗ್ ಇಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ ಇದು. ಹಾಕೊಂಡ್ಮೇಲೆ ತೋರಿಸ್ತೀನಿ. ನಾನು ಟೆಂಪಲ್ಗೆ ಹೋಗ್ಬೇಕಂದ್ರೆ ಯೂಶ್ವಲಿ ಎಲ್ಲದನ್ನು ಹೊಸದು ಹಾಕೊಂತೀನಿ. ಅಂದ್ರೆ ಹೊಸದಂದ್ರೆ ಯೂಸ್ ಮಾಡದೇ ಇರೋದು ಹಾಕೊಳಕ್ ಪ್ರಿಫರ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಹಂಗೆ ಮಾಡಿದ್ರೆ ನನಗೆ ಖುಷಿ. ಇವನ್ ಪೆಟ್ಟಿ ಕೋಟ್ ಸಹಿತ ಹೊಸದೇ ತಗೊಂಡಿದ್ದೀನಿ ಇದಕ್ಕೆ ಪೂಜೆಗೆ ಅಂತ ಹೇಳ್ಬಿಟ್ಟು. ನೋಡಿ ನಾನು ರೆಡಿ ಆಗಿ ಬರ್ತೀನಿ, ಸ್ಯಾರಿ ಉಟ್ಕೊಂಡು ಬರ್ತೀನಿ, ಆಮೇಲೆ ಹೆಂಗೆ ಕಾಣಿಸ್ತೀನಿ ನೋಡಿ. ಸೀರೆ ಉಟ್ಕೊಳ್ಳೋಕ್ಕಿಂತ ಮುಂಚೆ ಮೇಕಪ್ ಮಾಡ್ಕೊಳ್ಳೋಣ ಅಂತ ಮೇಕಪ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಐಸ್ ಕ್ಯೂಬಿಂದ ಫುಲ್ಲು ಫೇಸ್ನ ರಬ್ ಮಾಡ್ಕೊತೀನಿ. ರಬ್ ಮಾಡ್ಕೊಂಡಾದಮೇಲೆ ಹಾಗೆ ಕ್ರೀಮ್ ಹಚ್ಕೊಂಡು ಆಮೇಲೆ ಐಲೈನರ್ ಹಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನಾನು ಡೈಲಿ ತುಂಬ ಫೌಂಡೇಶನ್ ಅದೆಲ್ಲ ಏನೂ ಹಾಕೋಕ್ಕೆ ಹೋಗಲ್ಲ. ಜಸ್ಟ್ ಒಂದು ಸನ್ಸ್ಕ್ರೀನ್ ಹಾಕ್ಕೊಂಡು ಆಮೇಲೆ ಲೂಸ್ ಪೌಡರ್ ಹಾಕ್ಕೊತೀನಿ. ಹಾಕೊಂಬಿಟ್ಟು ಆಮೇಲೆ ಬಿಕಾಸ್ ಲೂಸ್ ಪೌಡರ್ ಹಾಕಿದ್ರೆ ನನಗೆ ಫೇಸ್ ಆಯಿಲಿ ಆಗೋಲ್ಲ, ನನಗೆ ತುಂಬ ಆಯಿಲಿ ಆದರೆ ಇಷ್ಟ ಆಗಲ್ಲ. ಅದಕ್ಕೆ ಲೂಸ್ ಪೌಡರ್ ಹಾಕ್ತೀನಿ ಅಷ್ಟೇ. ಶೆಕೆ ಆಗ್ತಿದೆ ಅಂತ ಮಧ್ಯದಲ್ಲಿ ಫ್ಯಾನ್ ಇಟ್ಕೊಂಡು ಇದು ಮಾಡ್ತಾಯಿದ್ದೆ. ಆಮೇಲೆ ಹೇರ್ನು ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡು ಸ್ಯಾರಿ ಇಟ್ಕೊಂಡು ರೆಡಿ. ಇವಾಗ ನಾನು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಇಲ್ಲಿ ಬಟನ್ಸ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಫುಲ್ ಸ್ಲೀವ್ ತುಂಬ ಸ್ಟ್ರಗಲ್ ಹಾಕೊಳ್ಳೋದು, ಬಟ್ ಇವಾಗ ಟ್ರೆಂಡ್ ನಡೀತದೆ ಮತ್ತು ನನಗೆ ತುಂಬ ಇಷ್ಟ ಫುಲ್ ಸ್ಲೀವ್ ಬ್ಲೌಸಸ್ ಅಂದರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಸ್ಲೀವ್ ಬ್ಲೌಸಸ್. ಇವಾಗ ಈ ಡ್ರೆಸ್ಗೆ, ಈ ಸಾರಿಗೆ ಯಾವ ಜುಮ್ಕ ಹಾಕೋದಂತ ಫುಲ್ ಕನ್ಫ್ಯೂಷನಲ್ಲಿ ಇದ್ದೀನಿ. 2 ಇಟ್ಕೊಂಡಿದ್ದೀನಿ ಇಲ್ಲಿ. ಒಂದು ಗ್ರೀನ್ ಬೀಡ್ಸ್ ಇರೋದು, ಇನ್ನೊಂದು ಆರೆಂಜ್ ಹವಳ ಇರೋದು. ಓಕೆ, ಇದು ಹವಳದ್ದು ನಾನು ಅಕ್ಷಯ ತೃತೀಯಗಂತಲೇ ಮಾಡಿಸ್ಕೊಂಡಿದ್ದು. ನನ್ನ ಹತ್ರ ಹವಳ ಇರೋದು ಒಂದು ನೆಕ್ಲೆಸ್ ಇತ್ತು, ಅದಕ್ಕೆ ಮ್ಯಾಚಿಂಗ್ ಜುಮ್ಕ ಇರಲಿಲ್ಲ. ಸೊ ಅಕ್ಷಯ ತೃತೀಯಾಗೆಲ್ಲ ಏನಾದರೂ ತೊಗೋಬೇಕು ಅಂತಾರಲ್ಲ, ಅದಕ್ಕೆ ಇದನ್ನು ತೊಗೊಂಡಿದ್ದೆ. ಸೊ ಆ್ಯಕ್ಚುಲಿ ಗ್ರೀನ್ ಹಾಕಿದ್ರೆ ಆಪೋಸಿಟ್ ಕಲರ್ ಚೆನ್ನಾಗಿ ಕಾಣುತ್ತೆ, ಬಟ್ ಇದು ಹೊಸದಾಗಿ ತೊಗೊಂಡಿದ್ದರಿಂದ ಇದನ್ನು ಹಾಕ್ಕೊಳ್ಳೋಣ ಅನಿಸ್ತಾ ಇದೆ. ನೋಡಿ ಹಾಕ್ಕೊಂಡಿದ್ದೀನಿ. ಐ ಹೋಪ್ ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇವತ್ತು ಟೆಂಪಲ್ಗೆ ಇದೇ ಜುಮ್ಕ ಹಾಕೊಂಡು ಹೋಗ್ತೀನಿ. ಆರೆಂಜ್ ಸ್ಯಾರಿ ಆ್ಯಂಡ್ ಆರೆಂಜ್ ಜುಮ್ಕ. ಇವಾಗ ನೋಡಿ ಇದು ಗ್ರೀನ್ ಬಿಂದಿ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಈ ಬ್ಯಾಂಗಲ್ ಹಾಕಿದ್ದೀನಿ, ಈ ಫಿಂಗರ್ ರಿಂಗ್ಸ್ ಹಾಕಿದ್ದೀನಿ. ಆಲ್ಮೋಸ್ಟ್ ನಾನು ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ. ಇದಕ್ಕೊಂದು ನೆಕ್ಲೆಸ್ ಅಷ್ಟೇ ಹಾಕೋಬೇಕು. ಫಸ್ಟು ಪೂಜಾ ಸಾಮಾನೆಲ್ಲ ಇಟ್ಕೊಂಡ್ಬಿಟ್ಟು ಆಮೇಲೆ ನೆಕ್ಲೆಸ್ ಹಾಕೊಂಡು ಆಮೇಲೆ ಟೆಂಪಲ್ಗೆ ಹೊರಟ್ಬಿಡ್ತೀನಿ. ಐ ಹೋಪ್ ಈ ಸಾರಿ ನಂಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ನಾನು ಈ ಸ್ಯಾರಿ ತೊಗೊಂಡು ಬ್ಲೌಸ್ ಹೊಲಿಸುವಾಗ ತುಂಬ ಎಕ್ಸೈಟೆಡ್ ಇದೆ ಯಾವತ್ತು ಹಾಕೋತೀನಿ ಅಂತ. ಬಟ್ ಅಕ್ಷಯ ತೃತೀಯ ದಿನ ಹಾಕೊತಿದ್ದೀನಿ ಅಂತ ನನಗೆ ತುಂಬ ಖುಷಿ. ಆ್ಯಕ್ಚುಲಿ ನನಗೆ ಆರೆಂಜ್ ಕಲರ್ ಇತ್ತೀಚೆಗೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಇದಕ್ಕೆ ನನ್ನ ಹತ್ರ ಒಂದು ಸೆಟ್ ಇದೆ, ಎಲ್ಲ ಗ್ರೀನ್ ಬೀಡ್ಸ್ ಇರೋದು, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇವತ್ತು ಆರೆಂಜ್ ಹಾಕ್ಕೊಂಡೆ. ಫೈನಲಿ ನಾನಿವಾಗ ಟೆಂಪಲ್ ರೀಚ್ ಆದೆ. ಭಟ್ರು ಹೇಳಿದರು ನಾನು ಇದು ಮಡ್ಲಕ್ಕಿದು ತಟ್ಟೆನ ಜೋಡಿಸ್ಕೊಡ್ಬೇಕು ಅಂತ. ಸೊ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೆ. ಆಮೇಲೆ ನಾನು ಹೂ ತೊಗೊಂಡೋಗಿದ್ದು ಚೆಂಡು ಹೂವು ತೊಗೊಂಡೋಗ್ಬಿಟ್ಟಿದ್ದೆ. ಆಮೇಲೆ ಭಟ್ರು ಹೇಳಿದರು ಚೆಂಡು ಹೂವು ಕೊಡೋಂಗಿಲ್ಲ ಅಂತ. ಆಮೇಲೆ ಸದ್ಯ ಪಕ್ಕದಲ್ಲೇ ಒಂದು ಶಾಪ್ ಇತ್ತು, ಅಲ್ಲಿಂದ ಮಲ್ಲಿಗೆ ಮೊಳ ತೊಗೊಂಬಂದ್ಬಿಟ್ಟು ಮಲ್ಲಿಗೆ ಮೊಳ ಕೊಟ್ಟೆ.
ನೀವು ನೋಡ್ತಾ ಇರ್ಬೋದು, ನಾನು ಸೆಟ್ ಹಾಕ್ಕೊಂಡು ಬರಬೇಕು, ನೆಕ್ಲೆಸ್ ಹಾಕ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಸ್ವಲ್ಪ ಭಯ ಆಗೋಯ್ತು, ನಾನು ಒಬ್ಬಳೇ ಹೋಗ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಜಸ್ಟು ಏನು ನೆಕ್ಕಿಗೆ ಬರೀ ತಾಳಿ ಸರ ಹಾಕ್ಕೊಂಡೆ, ಇದನ್ನು ಹಾಕ್ಕೊಳ್ಳಲಿಲ್ಲ, ನೆಕ್ಲೆಸ್ ಹಾಕ್ಕೊಳ್ಳಲಿಲ್ಲ. ಆಮೇಲೆ ಎಲ್ಲ ಒಂದೊಂದೇ ಜೋಡಿಸ್ತಾ ಇದ್ದೆ. ಹಣ್ಣು, ಹೂವು, ಮತ್ತು ಅವರು ಕೊಬ್ಬರಿ ಮತ್ತು ಬೆಲ್ಲ ತರಕ್ಕೆ ಹೇಳಿದರು, ಬಳೆಗಳು ಎಲ್ಲದನ್ನು. ನಾನು ಬೆಳಗ್ಗೆ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಥಿಂಗ್ಸು ಬ್ಲಿಂಕಿಟಿಂದನೇ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡೆ. ಇಲ್ಲಿ ನೋಡ್ತಾ ಇರಿ, ಈ ವರಾಹ ಸ್ವಾಮಿ ಮತ್ತು ಲಕ್ಷ್ಮಿಗೆ ನಾವು ಕೊಟ್ಟಿರೋ ವಸ್ತ್ರದಿಂದ ಅಲಂಕಾರ ಮಾಡಿದ್ದಾರೆ. ನಾನು ಎಷ್ಟು ದೊಡ್ಡ ಗ್ರೀನ್ ಸ್ಯಾರಿ ಕೊಟ್ಟಿದ್ದೆ, ಬಟ್ ಅದು ಎಷ್ಟು ಪುಟ್ಟದಾಗಿ ಅವರು ಮಾಡಿಬಿಟ್ಟು ಏನೋ ಡ್ರೆಸ್ ಮಾಡಿದ್ದಾರೆ. ಇದೇ ಟೆಂಪಲ್, ಅದು ತುಂಬ ಚೆನ್ನಾಗಿದೆ, ಮಹಾಲಕ್ಷ್ಮಿ ಲೇಔಟಲ್ಲಿದೆ. ನಿಮ್ಗೆ ಯಾರಿಗಾದರೂ ಅದನ್ನು ಈ ಟೆಂಪಲ್ನ ವಿಸಿಟ್ ಮಾಡಬೇಕಂತ ಇದ್ದರೆ ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಡೀಟೇಲ್ ಹಾಕಿರ್ತೀನಿ, ವಿಸಿಟ್ ಮಾಡ್ಬೋದು. ನಾವಿಲ್ಲಿ ಹೋದಾಗ ಇಲ್ಲಿ ಎಂಟ್ರೆನ್ಸಲ್ಲಿ ವರಾಹ ಸ್ವಾಮಿ ಟೆಂಪಲ್ ಇದೆ. ನೆಕ್ಸ್ಟ್ ನೀವು ಒಳಗಡೆ ಬಂದರೆ ಇದು ತಿಮ್ಮಪ್ಪಂದು ಟೆಂಪಲ್ ಇದೆ. ತುಂಬ ದೊಡ್ಡ ವಿಗ್ರಹ ಇದೆ, ನೋಡ್ತಾ ಇರಿ ಇಲ್ಲಿ ಎಷ್ಟು ಚೆಂದ ಕಾಣ್ತಾ ಇದ್ದಾನೆ ತಿಮ್ಮಪ್ಪ. ನಾನಂತೂ ಈ ಅಲಂಕಾರ ನೋಡಿಬಿಟ್ಟು ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು. ನಾನು ಸ್ವಲ್ಪ ದೇವ್ರ ವಿಷಯ ಬಂದರೆ ತುಂಬ ಎಮೋಷನಲ್ ಆಗ್ತೀನಿ. ನನಗೆ ಎವ್ರಿ ವೀಕ್ ಟೆಂಪಲ್ಗೆ ಹೋಗೋದಂದರೆ ಇಷ್ಟ. ನಾನು ಮಸ್ಟ್ ಆ್ಯಂಡ್ ಶುಡ್ ಹೋಗ್ತೀನಿ. ಲಕ್ಷ್ಮೀ ಟೆಂಪಲು ಈ ಥರ, ಇಲ್ಲಾಂದರೆ ವರಾಹ ಟೆಂಪಲು, ತಿಮ್ಮಪ್ಪನ ಟೆಂಪಲ್, ಎನಿ ಟೆಂಪಲ್. ನಾನು ಒಂದೆರಡು ಟೆಂಪಲ್ಸ್ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತೀನಿ. ಅದಂದರೆ ಇದು, ಇನ್ನೊಂದು ಮಲ್ಲೇಶ್ವರಂ ಹತ್ರ ಒಂದು ಲಕ್ಷ್ಮೀ ಟೆಂಪಲ್ ಇದೆ, ಅದು ನಾನು ಎವ್ರಿ ವೀಕ್ ಮಸ್ಟ್ ಆ್ಯಂಡ್ ಶುಡ್ ಹೋಗ್ತೀನಿ. ನಿಮಗೇನಾದರೂ ಮನಸ್ಸಲ್ಲಿ ಏನಾದರೂ ಮನೆ ಕಟ್ಟಬೇಕು ಅಂತೆಲ್ಲ ಇದ್ದರೆ ಈ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು, ತಕ್ಷಣ ಆಗೇ ಆಗುತ್ತೆ. ಆಮೇಲೆ ನಾನು ಇದು ಟೆಂಪಲ್ಗೆಲ್ಲ ಹೋಗಿ ಬಂದಾದಮೇಲೆ ಆಫೀಸ್ಗೆ ಹೋದೆ. ಆಫೀಸಿಂದ ಮನೆಗೆ ಬಂದುಬಿಟ್ಟು ಕಾಫಿ ಕುಡಿದು ಮನೇಲಿ ಸ್ವಲ್ಪ ರೆಡಿ ಮಾಡ್ಕೋಬೇಕಾಗಿತ್ತು ಪೂಜೆಗೆ. ಕಾಫಿ ಕುಡಿದ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕಾಫಿ ಕುಡಿದೆ ಫಸ್ಟು. ಆಮೇಲೆ ಹಳೇದು ಯುಗಾದಿ ಹಬ್ಬಕ್ಕೆ ಹಾಕಿದ ತೋರಣನೆಲ್ಲ ತೆಗೆದ್ಬಿಡೋಣ ಅಂತ ಇವತ್ತೆಲ್ಲ ತೆಗಿತಾ ಇದ್ದೆ. ಬಿಕಾಸ್ ಅದು ಫ್ಲವರು ಮತ್ತು ಮಾವಿನ ಎಲೆ ಎಲ್ಲ ತುಂಬ ಒಣಗೋಗಿತ್ತು. ಅದನ್ನೆಲ್ಲ ಇದು ತೆಗೆದ್ಬಿಟ್ಟು ಆಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕೊಳ್ಳೋಕ್ಕಂತ ಕೂತ್ಕೊಂಡೆ. ಈ ಥರ ಅಜ್ಜಿ ಥರ ಕೂತ್ಕೊಂಡು ರಂಗೋಲಿ ಹಾಕೋದಂದರೆ ನಂಗೆ ತುಂಬ ಇಷ್ಟ. ನಾನು ಚಿಕ್ಕಕ್ಕಿದ್ದಾಗಿಂದ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ಇರ್ತಿತ್ತು. ಅಮ್ಮನ ಮನೆಯಲ್ಲಂತೂ ನಾನು ಅಂಗಳದಲ್ಲಿ ದೊಡ್ಡ ರಂಗೋಲಿ ಹಾಕ್ತಾಯಿದ್ದೆ. ಇಲ್ಲೇನು ಮಾಡ್ತೀನಿ ಅಂದರೆ ಚಿಕ್ಕದಾಗಿ ಬಾರ್ಡರ್ ರಂಗೋಲಿ ಹಾಕ್ತೀನಿ. ಬಾರ್ಡರ್ ರಂಗೋಲಿ ಅಂದರೆ ಏನಾದರೂ ಒಂದು ಹಚ್ಚಿಟ್ಕೊಂಡ್ಬಿಟ್ಟು ಫ್ಲವರೆಲ್ಲ ಬರೀತೀನಿ. ಫ್ಲವರ್ ಬರೆದ್ಮೇಲೆ ಅದಕ್ಕೆ ಪೆಟಲ್ಸ್ ಎಲ್ಲ ಹಾಕ್ಕೊಂಡು ಬರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನೇ ಚಿಕ್ಕ ಬಾರ್ಡರ್ ರಂಗೋಲಿ ಅಂದರೆ ಇದನ್ನೇ. ಬಟ್ ಯಾವುದಾದ್ರೂ ಫೆಸ್ಟಿವಲ್ ಈ ಥರ ದೀಪಾವಳಿ ಮತ್ತು ಯುಗಾದಿ ಎಲ್ಲ ಬರುತ್ತಲ್ಲ, ಅವಾಗೆಲ್ಲ ದೊಡ್ಡದು ಹಾಕ್ತೀನಿ. ಬಟ್ ಆಫೀಸಿಂದ ಮನೆಗೆ ಬಂದಾಗ ನನಗೆ ಟೈಮೇ ಇರಲ್ಲ, ಅದಕ್ಕೆ ಚಿಕ್ಕದಾಗಿ ಹಾಕ್ಕೊತೀನಿ. ಆಮೇಲೆ ನಂದು ಬಾಲ್ಕನಿ ಗಾರ್ಡನಲ್ಲೇ ನಾನು ತುಳಸಿ ಕಟ್ಟೆನೂ ಮಾಡ್ಕೊಂಡಿದ್ದೀನಿ, ತುಳಸಿ ಇಟ್ಟಿದ್ದೀನಿ. ಸೊ ಅಲ್ಲಿನೂ ಸಹಿತ ಚಿಕ್ಕದಾಗಿ ರಂಗೋಲಿ ಹಾಕೊತೀನಿ. ನಾನು ನೋಡ್ತಾ ಇರ್ಬೋದು ಹೆಂಗೆ ಅಚ್ಚಲ್ಲಿ ರಂಗೋಲಿ ಹಾಕ್ಬಿಟ್ಟು ಅದಕ್ಕೆ ಡಿಸೈನ್ ಮಾಡ್ತಾಯಿದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ಈ ಒಗ್ಗರಣೆ ಡಬ್ಬ ಇರುತ್ತಲ್ಲ, ಅದರಲ್ಲಿ ಒಂದು 2-3 ಡಬ್ಬ ಇಟ್ಕೊಂಡಿದ್ದೀನಿ ಆ ಥರದ್ದು. ಅದರಲ್ಲಿ ಎಲ್ಲ ಕಲರ್ಸ್ ರಂಗೋಲಿ ಇಟ್ಕೊಂಡಿರ್ತೀನಿ. ಸೊ ಅದರಿಂದ ನಾನು ತುಂಬ ಡಿಸೈನ್ಸ್ ಮಾಡ್ಬೋದು. ನನಗೆ ಡಿಪೆಂಡ್ಸ್ ಆನ್ ಟೈಮ್. ಯಾವತ್ತಾದರೂ ಜಾಸ್ತಿ ಟೈಮ್ ಇದ್ದರೆ ನಾನೇ ಕೈಯಲ್ಲಿ ಹಾಕಿಬಿಟ್ಟು ಡಿಸೈನ್ ಮಾಡ್ತೀನಿ. ಟೈಮ್ ಇಲ್ಲ, ತುಂಬ ಕಮ್ಮಿ ಇದೆ ಟೈಮು, ಬಟ್ ನಾನು ಎಲ್ಲದೂ ಮಾಡ್ಕೋಬೇಕು ಅವತ್ತು ಅಂತ ಹೇಳಿದರೆ ಈ ಥರ ಹಚ್ಚಿ ಯೂಸ್ ಮಾಡಿಬಿಟ್ಟು ಅದ್ರ ಮೇಲೆ ಈ ಥರ ಕಲರ್ಸ್ ಎಲ್ಲ ಹಾಕಿ ಡಿಸೈನ್ ಮಾಡ್ತೀನಿ. ಸೊ ನಾನಿವಾಗ ಮುಂದ್ಗಡೆ ಹೊಸಲು ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಬಾಲ್ಕನಿಯಲ್ಲಿ ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಆಮೇಲೆ ಇದು ದೇವ್ರದ್ದು ಮನೆ ಕ್ಲೀನ್ ಮಾಡೋಕ್ಕಿತ್ತು. ನಾನು ಯುಗಾದಿ ಹಬ್ಬದಾದಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿರಲಿಲ್ಲ, ಹಂಗೇ ಪೂಜೆ ಮಾಡ್ಕೊತಿದ್ದೆ. ಸೊ ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಆಫೀಸಿಂದ ಬಂದಮೇಲೆ ಇದು ಮಾಡೋದು ಸ್ವಲ್ಪ ಟೈರಿಂಗ್ ಇರುತ್ತೆ, ಬಟ್ ಅಂದ್ರೂ ಮನಸ್ಸಿಗೆ ನನಗೆ ತುಂಬ ಖುಷಿ ಕೊಡುತ್ತೆ ದೇವ್ರ ಪೂಜೆ ಮಾಡೋದು. ಅದಕ್ಕೋಸ್ಕರ ನಾನು ಯಾವಾಗಲೂ ಮಸ್ಟ್ ಆ್ಯಂಡ್ ಶುಡ್ ಮಾಡೇ ಮಾಡ್ತೀನಿ. ಬೇಕಾದರೆ ಊಟ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದರೆ ಪೂಜೆ ಮಾಡೋದು ಮಾತ್ರ ಬಿಡಲ್ಲ. ಅದೇನೋ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಥರ ನಂಬಿಕೆ ಇರುತ್ತೆ. ನನಗೆ ಪೂಜೆ ಮಾಡೋದ್ರಲ್ಲಿ ತುಂಬ ಖುಷಿ ಇದೆ, ಇದರಿಂದ ನಂಗೆ ತುಂಬ ಮೆಂಟಲ್ ಪೀಸ್ ಸಿಗುತ್ತೆ. ಕೆಲವ್ರು ನನಗೆ ಅನಿಸ್ತಾ ಇರ್ತಾವೆ, ಸ್ಯಾಟರ್ಡೆ ಸಂಡೇ ಅಂದರೆ ಶರದಿ ಬರೀ ಪೂಜೆ ಮಾಡ್ತಾ ಇರ್ತಾಳಂತ. ಅದೇನೋ ನಂಗೆ ಗೊತ್ತಿಲ್ಲ, ನನಗೆ ಅದರಲ್ಲಿ ಮೆಂಟಲ್ ಪೀಸ್ ಸಿಗುತ್ತೆ, ಅದಕ್ಕೆ ನಾನು ಅದನ್ನು ಮಾಡ್ತೀನಿ. ಹೂ ಮೂಡಿಸುವಾಗ ಒಂದು ಚಿಕ್ಕ ಹುಳ ಸಿಕ್ಬಿಟ್ಟಿತ್ತು, ಅದನ್ನು ತೊಗೊಂಡೋಗ್ಬಿಟ್ಟು ಬಾಲ್ಕನಿಯಲ್ಲಿ ಹೊರಗಡೆ ಹಾಕ್ತೆ ಅದನ್ನ. ಆಮೇಲೆ ಕಲರ್ ಕಾಂಬಿನೇಷನ್ನು ನಾನು ತುಂಬ ಯೋಚನೆ ಮಾಡ್ತಾಯಿರ್ತೀನಿ, ಹೂ ಮೂಡಿಸುವಾಗ ಯಾವ ಥರ ಕಲರ್ ಕಾಂಬಿನೇಷನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಫೈನಲಾಗಿ ಎಲ್ಲ ಹೂವೆಲ್ಲ ಮೂಡಿಸಿ ಎಲ್ಲ ಚೆನ್ನಾಗೆಲ್ಲ ರೆಡಿ ಆಯಿತು. ಆಮೇಲೆ ದೀಪ ಎಲ್ಲ ಹಚ್ಕೊಂಡೆ, ಆಮೇಲೆ ಧೂಪ ಹಾಕಿದೆ. ಆಮೇಲೆ ಅದಕ್ಕಿಂತ ಮುಂಚೆ ಇದು ಆರತಿನೂ ಮಾಡಿಕೊಂಡೆ. ಆ ಆರತಿ ಮಾಡ್ಕೊಂಡ್ಬಿಟ್ಟು ನಾನು ಇದು ತುಳಸಿ ಕಟ್ಟೆಗೂ ದೀಪ ಇಡಬೇಕಲ್ಲ, ಅದನ್ನು ಇಲ್ಲಿಂದನೇ ಹಚ್ಕೊಂಡು ಅಲ್ಲಿಗೆ ಹೋಗ್ಬಿಡ್ತೀನಿ. ಸೊ ಅದನ್ನೆಲ್ಲ ಮತ್ತೆ ಇಟ್ಕೊತಾ ಇದ್ದೆ ತುಳಸಿ ಕಟ್ಟೆ ಪೂಜೆ ಮಾಡಬೇಕಂತ.
ಪೂಜೆ ಮಾಡುವಾಗ ನಿಮಗೆ ಮನಸ್ಸಲ್ಲಿ ಏನು ಗೊತ್ತಾ, ತುಂಬ ಖುಷಿ ಇರಬೇಕು, ಅಯ್ಯೋ ನಾನು ಮಾಡಬೇಕಲ್ಲ ಅಂತ ಮಾಡಿದರೆ ಅದು ಚೆನ್ನಾಗಿ ಅನಿಸಲ್ಲ. ಬಟ್ ನನ್ನ ಮನ್ಸಿಗೆ ಏನಂತ ಹೇಳಿದ್ರೆ, ನಾನು ಚಿಕ್ಕಕ್ಕಿದ್ದಾಗ ನಂಗೆ ಯಾರೂ ಹೇಳ್ಕೊಟ್ಟಿಲ್ಲ ಪೂಜೆ ಮಾಡಬೇಕಂತ. ಅದೇನೋ ಗೊತ್ತಿಲ್ಲ, ನಂಗೆ ಪೂಜೆ ಮಾಡೋದ್ರೆ ತುಂಬ ಖುಷಿ. ಈ ಥರ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ರಂಗೋಲಿ ಎಲ್ಲ ಹಾಕೋದು. ಮತ್ತು ನಾನು ತುಂಬ ಸಲ ಪೂಜೆ ಮಾಡುವಾಗ ಸಾರಿ ಉಟ್ಕೊತೀನಿ. ಬಟ್ ಇವತ್ತು ಬೆಳಗ್ಗೆ ಟೆಂಪಲಿಗೆ ಸಾರಿ ಉಟ್ಕೊಂಡು ಹೋಗಿದ್ದೆ ಅಲ್ಲ, ಆಮೇಲೆ ಮನೆಗೆ ಬಂದುಬಿಟ್ಟು ಆಫೀಸ್ಗೆ ಹೋಗಿ ಬಂದಮೇಲೆ ಸ್ವಲ್ಪ ಟೈರಿಂಗ್ ಅನ್ನಿಸ್ತಾಯಿತ್ತು. ಸೊ ಆಫೀಸ್ಗೆ ಏನು ಡ್ರೆಸ್ ಹಾಕೊಂಡು ಹೋಗಿದ್ದೆ ಅದರಲ್ಲೇ ಪೂಜೆ ಮಾಡ್ತಾಯಿದ್ದೆ. ಬಟ್ ಅಂದ್ರೂ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಲಕ್ಷ್ಮೀ ಪೂಜೆ ಮಾಡೋದ್ರಲ್ಲಂದರೆ ನಾನು ಐ ಥಿಂಕ್ ಆಲ್ಮೋಸ್ಟ್ 9th ಸ್ಟ್ಯಾಂಡರ್ಡಿಂದ ನಾನು ಲಕ್ಷ್ಮೀ ಪೂಜೆ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ವೈಭವ ಲಕ್ಷ್ಮೀ ವ್ರತ ಅಂತ ಮಾಡ್ತಾರಲ್ಲ, ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀನಿ. ಮಧ್ಯದಲ್ಲಿ ಯಾವಾಗಾದರೂ ಒಂದ್ಸಲ ಉದ್ಯಾಪನ ಮಾಡಿಬಿಟ್ಟು ಎಲ್ಲ ಮುತ್ತೈದರಿಗೆಲ್ಲ ಇದೆಲ್ಲ ಫಲತಾಂಬೂಲ ಎಲ್ಲ ಕೊಟ್ಟು ನಿಲ್ಲಿಸಿರ್ತೀನಿ. ಮತ್ತೆ 1 ಮಂತು ಇಲ್ಲ 2 ಮಂತಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಂದುಬಿಟ್ಟು ಆಮೇಲೆ ತುಳಸಿ ಕಟ್ಟೆಲ್ಲೂ ನಾನು ಆರತಿ ಎಲ್ಲ ಮಾಡಿಕೊಂಡೆ, ದೀಪ ಎಲ್ಲ ಇಟ್ಟೆ. ಇದು ಕರ್ಪೂರ ಆರತಿ ಮಾಡುವಾಗ ಅದು ಕೈಯಿಂದ ಮುಟ್ಬಿಟ್ಟು ತುಂಬ ಬಿಸಿ ಇತ್ತು. ಆ್ಯಕ್ಚುಲಿ ಇಲ್ಲಿ ಒಳಗಡೆ ದೇವ್ರಿಗೆ ಅದೇ ಆರತಿಯಲ್ಲಿ ಮಾಡಿದ್ನಲ್ಲ, ಆಮೇಲೆ ಮತ್ತೆ ಅದನ್ನು ಆ ಪ್ಲೇಟ್ ಮೇಲೆ ಇಟ್ಕೊಂಡು ಆರತಿ ಮಾಡಿದೆ. ಬಟ್ ಟೋಟಲಾಗಿ ಇವತ್ತು ಅಕ್ಷಯ ತೃತೀಯದ್ದು ಪೂಜೆ ಚೆನ್ನಾಗಿ ಅನ್ನಿಸ್ತು ನನಗೆ. ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಪೂಜೆ ಮುಗಿದ ತಕ್ಷಣ ನಾನು ಕೆಲವುದೆಲ್ಲ ಗ್ರಾಸರೀಸ್ ಆರ್ಡರ್ ಮಾಡಿದೆ. ಯಾಕಂದರೆ ಕೆಲವ್ದು ಬೇಳೆಗಳೆಲ್ಲ ತರಿಸಿದ್ರೆ ತುಂಬ ಒಳ್ಳೆಯದು ಅಕ್ಷಯ ತೃತೀಯ ದಿನ ಅಂತ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ದೆ. ಸೊ ಅದ್ರ ಪ್ರಕಾರ ತರಿಸಿದೆ. ಮತ್ತು ಗೋಲ್ಡನ್ನ ನಾನು ತೊಗೊಂಡಿದ್ದೆ, ಯಾಕಂದರೆ ಬೆಳಗ್ಗೆ ನಿಮ್ಗೆ ತೋರಿಸಲ್ಲ, ಅದೇ ಜುಮ್ಕಿ ನಾನು ಅಕ್ಷಯ ತೃತೀಯಕ್ಕೆ ತೊಗೊಂಡಿದ್ದು. ಇದಾಗಿತ್ತು ನನ್ನ ಇವತ್ತಿನ ಅಕ್ಷಯ ತೃತೀಯದ ವ್ಲಾಗ್. ನಾನು ಅನ್ಕೋತೀನಿ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮಧ್ಯದಲ್ಲಿ ನಾನು ಮತ್ತೆ ಲಕ್ಷ್ಮೀ ಟೆಂಪಲ್ಗೆ ಲಕ್ಷ್ಮೀ ಟೆಂಪಲ್ಗೆ ಹೋಗಿದ್ದೆ ಮಲ್ಲೇಶ್ವರಂ ಹತ್ರ. ಬಟ್ ಅದನ್ನ ನನಗೆ ಕವರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಒಂಥರ ಮನೆಗೆ ಬಂದು ಮತ್ತೆ ಪೂಜೆ ಎಲ್ಲ ಇತ್ತು, ಅದಕ್ಕೆಲ್ಲ ತುಂಬ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಅದಕ್ಕೆ ಆ ಸ್ಟ್ರೆಸ್ಸಲ್ಲಿದೆ. ಸೊ ಅದನ್ನೆಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ಎಷ್ಟಾಗುತ್ತೆ ಅಷ್ಟೆಲ್ಲ ಕವರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿ. ಬಾಯ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.